ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 26ನೆಯ ಪದ್ಯವನ್ನು ಅನುಸಂಧಾನ ಮಾಡ್ತಾ ಇದ್ದೀವಿ. ಇದು ಸಮಾಖ್ಯ ಪದ್ಧತಿಯಲ್ಲಿದೆ. ಪದ್ಯ ಹೀಗಿದೆ: ಯಸ್ಸಪ್ತಪರ್ವ ವ್ಯವಧಾನ ತುಂಗಾಂ ಶೇಷತ್ವ ಕಾಷ್ಟಾಂ ಅಭಜನ್ಮುರಾರೇ ತಸ್ಯಾಪಿ ನಾಮೋ ದ್ವಹನಾತ್ ತ್ವಯಾಸೌ ಲಘೂಕೃತೋ ಭೂತ್ ಷಟಕೋಪಸೂರಿಃ. ಯಾವ ನಮ್ಮಾಳ್ವಾರರು ಸಿಕ್ಕಿರುವ ಅವಕಾಶದಿಂದ 7 ತಲೆಮಾರುಗಳಿಂದ ಆ ಶ್ರೀಮನ್ನಾರಾಯಣನ ದಾಸ್ಯದ ಉತ್ಕರ್ಷವನ್ನು ಪಡೆದಿದ್ದಾರೋ, ಪಾದುಕಾದೇವಿಯು ಅಂತಹ ಷಟಗೋಪರ ಹೆಸರನ್ನು ಹೊಂದಿದವಳಾಗಿ ಆ ಕಾರಣದಿಂದ ಅವರು ಸ್ವಲ್ಪ ಕಡಿಮೆಯಾದವರಾಗಿದ್ದಾರೆ ಎಂದು ಪ್ರತಿಪದಾರ್ಥ. ವಿಶಿಷ್ಟಾದ್ವೈತದಲ್ಲಿ ಸಾರವಾದ ಅಂಶವೇ ದಾಸೋಹಂ ಜ್ಞಾನ. ಬರೀ ಜ್ಞಾನವಿದ್ದರೆ ಸಾಲದು, ಆ ತಿಳುವಳಿಕೆಯು ಭಗವತ್ ಸೇವೆಯಲ್ಲಿ ಪರ್ಯಾವಸಾನವಾಗಬೇಕು. ಅವನ ಕೃಪೆಯಿಂದಲೇ ಲಭಿಸಿದ ಶೇಷತ್ವ ಜ್ಞಾನವನ್ನು ಅಭಿವೃದ್ಧಿಪಡಿಸಿ ಅವನ ಕೈಂಕರ್ಯದಲ್ಲಿ ಸೇವಾವೃತ್ತಿಯಲ್ಲಿ ತೊಡಗುವುದೇ ಜೀವಾತ್ಮನಿಗೆ ಶ್ರೇಯಸ್ಸು ಎಂದು ಆಚಾರ್ಯ ಆಳ್ವಾರುಗಳು ಹೇಳಿದ್ದಾರೆ. ಕುಲಶೇಖರ ಆಳ್ವಾರರು ಸಹ ತಮ್ಮ ಮುಕುಂದಮಾಲಾ ಪದ್ಯದಲ್ಲಿ ತದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥಃ ಎಂದಿದ್ದಾರೆ. ಭಗವಂತ, ನಿನ್ನ ದಾಸನ ದಾಸನ ಪರಿಚಾರಕನ ದಾಸನ 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 ದಾಸ ಎಂದರು. ಪೆರಿಯಾಳ್ವಾರರು ಸಹಿತ ಎಂದ ತಂದೈ 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 ತಂ ಮೂರ್ತಪ್ಪನ್ ಏಳ್ ಪಡಿಕಾಲ್ ತೊಡಂಗಿ ಒಂದು ವಳಿವಳಿ ಆಳ್ ಚೈಯಿನ್ರೋಮ್ ಎಂದು ಹೇಳಿದ್ದಾರೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಲಕ್ಷ್ಮಣ. ಕಿಷ್ಕಿಂಧೆಯಲ್ಲಿ ರಾಮಲಕ್ಷ್ಮಣರನ್ನು ಆಂಜನೇಯ ಮೊದಲ ಸಲ ಭೇಟಿಯಾದಾಗ ಲಕ್ಷ್ಮಣನು ಕಣ್ಣಲ್ಲಿ ನೀರು ತುಂಬಿಕೊಂಡು ಶ್ರೀರಾಮನ ವಿಷಯವನ್ನೆಲ್ಲ ಆಂಜನೇಯನಿಗೆ ತಿಳಿಸಿ, ನಾನು ಈ ಶ್ರೀರಾಮನ ತಮ್ಮ, ಆದರೆ ಇವನ ಗುಣಗಳಿಗೆ ಮನಸೋತು ಇವನ ದಾಸನಾಗಿದ್ದೇನೆ ಎಂದು ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ. ಶ್ರೀರಾಮನಲ್ಲಿ ಲಕ್ಷ್ಮಣನ ಶೇಷತ್ವ ಅನುಪಮವಾದುದು. ತನ್ನ ಜೀವನ ಪೂರ್ತ ಅಣ್ಣನ ಸೇವೆಯಲ್ಲಿ ನಿರತನಾಗಿ ಶ್ರೀರಾಮನಿಗೆ ತನ್ನನ್ನು ತಾನೇ ಸಮರ್ಪಿಸಿಕೊಂಡಿದ್ದ ಲಕ್ಷ್ಮಣ. ಆಂಜನೇಯನೂ ಅಷ್ಟೇ. ಲಂಕೆಗೆ ಬರುವ ತನಕ ತಾನು ರಾಮದೂತ ಎಂದು ಹೇಳಿಕೊಂಡಿದ್ದವನು ಅಲ್ಲಿ ಬಂದು ಮಹಾಲಕ್ಷ್ಮಿ ಸ್ವರೂಪಿಣಿಯಾದ ಸೀತೆಯನ್ನು ಕಂಡ ಮೇಲೆ ಶ್ರೀಯಪ್ಪತಿಯ ದಾಸ ನಾನೆಂದು ಭಾವಿಸುತ್ತಾನೆ. ದಾಸೋಹಂ ಶ್ರೀರಾಮಚಂದ್ರಸ್ಯ ಎಂದು ತನ್ನನ್ನು ತಾನೇ ಎಲ್ಲರಿಗೂ ತಾನು ಶ್ರೀರಾಮನ ದಾಸನೆಂದು ಪರಿಚಯ ಮಾಡಿಕೊಳ್ಳುತ್ತಾನೆ. ತಿರುಮಳಿಶೈ ಆಳ್ವಾರರು ಮೊದಲ 3 ಆಳ್ವಾರುಗಳ ಕಾಲದಲ್ಲೇ ಇದ್ದವರು. ಶಾಕ್ಯಂ ಕತ್ತೋಂ ಶ್ರಮಣಂ ಕತ್ತೋಂ ಎಂಬಂತೆ ಮೊದಲು ಬೌದ್ಧ ಮತಾವಲಂಬಿಗಳಾಗಿ ನಂತರ ಜೈನ ಮತಾವಲಂಬಿಗಳಾಗಿ ಬಹುಕಾಲ ಇದ್ದು ನಂತರ ಪೇಯಾಳ್ವಾರರನ್ನು ಆಶ್ರಯಿಸಿ ಶ್ರೀಮನ್ನಾರಾಯಣನ ಸ್ವರೂಪ ಜ್ಞಾನವನ್ನು ಪಡೆದು ಶ್ರೀ ವೈಷ್ಣವರಾದರು. ಅವರು ತಮ್ಮ ತಿರುಚ್ಚಂದ ವಿರುತ್ತಂ ಪ್ರಬಂಧದಲ್ಲಿ ಶ್ರೀಮನ್ನಾರಾಯಣನೇ ಜಗತ್ಸ್ವಾಮಿ, ಜೀವಾತ್ಮ ಅವನ ಶೇಷ ಎಂದು ಬಹಳ ಚೆನ್ನಾಗೇ ಹೇಳಿದ್ದಾರೆ. ನನಗಾಗಿ ಏನೂ ಇಲ್ಲ, ಎಲ್ಲವೂ ನನ್ನ ಯಜಮಾನ ಶ್ರೀಮನ್ನಾರಾಯಣನಿಗಾಗಿ, ನನ್ನದೇನೂ ಇಲ್ಲ, ಎಲ್ಲ ಅವನದೇ ಎಂದು ನಮ್ಮಾಳ್ವಾರರು ಸಹಿತ ತಮ್ಮ ಪ್ರಬಂಧದಲ್ಲಿ ಹೇಳಿದ್ದಾರೆ. ಇದೇ ಭಕ್ತಿಯ ಮೂಲ ತತ್ವ. ನಾವು ಶೇಷರು, ಅವನು ಶೇಷ, ನಾವು ದಾಸರು, ಅವನು ಯಜಮಾನ ಎಂದು ಸ್ಪಷ್ಟಪಡಿಸಿದ್ದಾರೆ ನಮ್ಮಾಳ್ವಾರರು. ಆಂಡಾಳ್ ಸಹ 7 ಪಿರವಿಕ್ಕುಂ ಉನಕ್ಕೇ ನಾಮಾಳ್ ಶೈವೋಂ ಎಂದಿದ್ದಾಳೆ. 7 ಜನ್ಮದಲ್ಲಿಯೂ ನಾವು ನಿನಗೇ ದಾಸರಾಗಿ ಇರುತ್ತೇವೆ ಎಂದು. ಶೆಂಡ್ರಾಲ್ ಕುಡೆಯಾಯ್ ಇರುಂದಾಲ್ ಸಿಂಹಾಸನಮಾಯ್ ನಿಂಡ್ರಾಲ್ ಮರವಡಿಯಾಯ್ ಎಂಬಂತೆ ಮಲಗಿದರೆ ಹಾಸಿಗೆಯಾಗಿ, ಕುಳಿತರೆ ಸಿಂಹಾಸನವಾಗಿ, ನಿಂತರೆ ಕೊಡೆಯಾಗಿ, ನಡೆದರೆ ಪಾದುಕಿಯಾಗಿ ಅನವರತ ಸೇವೆಗೈಯುತ್ತಿರುವ ಪಾದುಕಾದೇವಿಯಾದರೋ ನಮ್ಮಾಳ್ವಾರರ ಹೆಸರನ್ನೇ ಇಟ್ಟುಕೊಂಡು ಅವರಿಗಿಂತ ದಾಸತ್ವದ ಸಾಲಿನಲ್ಲಿ ಮುಂದೆ ಹೋಗಿ ನಮ್ಮಾಳ್ವಾರರನ್ನೇ ಹಿಂದೆ ಹಾಕಿದಳು ಎಂದಿದ್ದಾರೆ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ನವವಿಧ ಭಕ್ತಿಗಳಲ್ಲಿ ದಾಸ್ಯವೂ ಒಂದು. ಶ್ರವಣಂ ಕೀರ್ತನಂ ಅರ್ಚನಂ ವಿಷ್ಣೋ ಪಾದಸೇವನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಹೀಗೆ ಶ್ರೀಮನ್ನಾರಾಯಣನ ದಾಸ್ಯದ ಮಹಿಮೆ, ಶೇಷತ್ವದ ಲಾಭ ಇವೇ ಈ ದಿನದ ಪದ್ಯದ ವಿಶೇಷಗಳು. ಶ್ರೀರಂಗನಾಥ ಮಣಿಪಾದುಕಾಭ್ಯಾಂ ನಮಃ.
ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಅಂದರೆ ಶ್ರೀಮನ್ನಾರಾಯಣನ ದಾಸನ 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 ದಾಸನಾಗುವ ಶ್ರೇಷ್ಠತೆ ಮತ್ತು ಶೇಷತ್ವದ ಲಾಭ ಇವೇ ಈ ದಿನದ ಪದ್ಯದ ವಿಶೇಷಗಳು. ಶ್ರೀ ರಂಗನಾಥ ಮಣಿಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.